ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ 2ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಜೆಟ್ ಪೂರ್ವ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ನ ಜಿಲ್ಲಾಧ್ಯಕ್ಷೆ ಎಸ್ಎಸ್ ಮಲ್ಲಮ್ಮ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಹಾಗೂ ಸಹಾಯಕಿಯರಿಗೆ 10,000 ಗೌರವಧನ ಹೆಚ್ಚಿಸುವ 6ನೇ ಗ್ಯಾರಂಟಿ ಜಾರಿ ಮಾಡಬೇಕು. 2011ರಿಂದ ನಿವೃತ್ತರಾದರೆಲ್ಲರಿಗೂ ಗ್ರಾಚ್ಯುಯಿಟಿ ನೀಡಬೇಕು ಹಾಗೂ ಬಲವಂತವಾಗಿ ಬಿಎಲ್ಒ ಜವಾಬ್ದಾರಿಗಳನ್ನು ಹೊರಿಸುವುದನ್ನು ನಿಲ್ಲಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಎಐಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ಮಾರ್ಚ್ 2ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಜೆಟ್ ಪೂರ್ವ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆಯುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಚ್ ಗೀತಾ ಮಾಯ್ಕೊಂಡ, ಎಚ್.ಜಿ. ಮಂಜುಳಾ ಉಪ್ಪಾರ್, ಕೆಸಿ ನಿರ್ಮಲಾ, ಕುಸುಮ, ಗೀತಾ, ಮಮತಾ, ಸುಶೀಲಾ, ಭಾಗ್ಯವತಿ ಇದ್ದರು. ಮಾರ್ಚ್ 2ನೇ ತಾರೀಕು ನಾವು ರಾಜ್ಯ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ದಾವಣಗೆರೆ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು ಅಂತ ನಿಮ್ಮ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಿದ್ದೀನಿ. ರಾಜ್ಯ ಸರ್ಕಾರ ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿ ನಮಗೆ 15,000 ಕೊಡ್ತೀನಿ ಎಂದಿತ್ತು, ಸಹಾಯಕಿಯರಿಗೆ 10,000 ಕೊಡ್ತೀನಿ ಎಂದಿತ್ತು. ಇವತ್ತಿನ ತನಕನೂ ಕೊಟ್ಟಿಲ್ಲ. ಆಮೇಲೆ 2011ರಿಂದ ನಿವೃತ್ತಿಯಾಗಿರ್ತಕ್ಕಂಥ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಜುಯಿಟಿನೂ ಇಲ್ಲ ಮತ್ತು ಇಡಿಗಂಟು ಕೂಡ ಅವರಿಗೆ ಬಂದಿಲ್ಲ. ಅದನ್ನು ಕೂಡ ಅವ್ರಿಗೆ ಕೊಡಬೇಕು. ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಮತ್ತು ಅವರಿಗೆ ಒಂದು ಪಿಂಚಣಿ ಕೊಡೋಂಥ ವ್ಯವಸ್ಥೆ ಕೂಡ ರಾಜ್ಯ ಸರ್ಕಾರ ಮಾಡಬೇಕು ಅಂತ. ಆಮೇಲೆ ಅಂಗನವಾಡಿ ಕೇಂದ್ರಗಳ ಜವಾಬ್ದಾರಿ ಹೆಚ್ಚು ಆಗ್ತಾಯಿದೆ. ಏನಪ್ಪ ಅಂದರೆ BLO ಕೆಲಸಗಳು. ಈಗ ಇಲ್ಲಿ 3-4 ಜನನು BLO ಕೆಲಸಕ್ಕೆ DC ಆಫೀಸ್ ಮೀಟಿಂಗ್ ಹೋಗಬೇಕಿತ್ತು. ಒಂದು 10 ನಿಮಿಷ ಕೇಳ್ಕೊಂಡು ಬಂದಿದ್ದಾರೆ. ಹಗಲು ರಾತ್ರಿ ಅದು ಕಷ್ಟಪಡಬೇಕು. ಜೊತೆಗೆ ನಮಗೆ FRS ಅಂತೆ, ಸರ್ವೆ ಅಂತೆ ಇವೆಲ್ಲ ಭಾಳ ಹೊರೆ ಆಗ್ತಿದೆ. ಅದ್ರ ಜೊತೆಗೆ ಈಗ ಹೊಸ ಬಂದಿರತಕ್ಕಂಥ ಆಫೀಸರ್ಗಳು 8:30ಗೆ ಹೋಗಬೇಕು, 8:45ಗೆ ಹೋಗಬೇಕು, 6 ಗಂಟೆಗೆ ಬಂದು ಕೂತ್ಕೊಂಡಿರ್ತಾರೆ. ನಮ್ಮ ಜವಾಬ್ದಾರಿಗಳನ್ನ ಕೇಳೋರು ಯಾರ್ಯಾರು ಇಲ್ಲ, ಬರೀ ಮಾಡಿಸೋರೇ ಕೆಲಸ ಆಗಿದೆ. ಆಮೇಲೆ ನಾವು ಮಾಡೋಕ್ಕಂಥ ಹಗಲು ರಾತ್ರಿ ನಮಗೆ ಮೆಸೇಜ್ ಬರ್ತಾ ಇರ್ತವೆ. ಎಲ್ಲ ಇಲಾಖೆಯವರು, ಆ ಇಲಾಖೆ ಈ ಇಲಾಖೆ ಅಂತಲ್ಲ, ನಮಗೆ ಹೆಚ್ಚುವರಿ ಗೌರವಧನ ಕೊಡಬೇಕು, ಪಿಂಚಣಿ ಕೊಡಬೇಕು ಮತ್ತು ಆರೋಗ್ಯ ಭತ್ಯೆ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಹತ್ರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು ಬಾಡಿಗೆ ಕಟ್ಟಡ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳನ್ನ ಅವರಿಗೆ ಸ್ವಂತ ಕಟ್ಟಡ ಮಾಡಿಕೊಡ್ಬೇಕು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಬೇಕು. ಆಮೇಲೆ ಮೊಟ್ಟೆ ದರ ಕೂಡ ಅದು ಏರುಪೇರು ಆಗ್ತಿರುತ್ತೆ. ನಮಗೆ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ 8 ರೂಪಾಯಿ, 8.5 ರೂಪಾಯಿ ತನಕ ಬಂದಿರುತ್ತೆ. ನಮಗೆ ಯಾವಾಗೂ ಕೂಡ 6 ರೂಪಾಯಿ ಕೊಟ್ಟಿರ್ತಾರೆ. ಆ ವಾಯು ಅನುಗುಣವಾಗಿ ನಮಗೆ ಮೊಟ್ಟೆ ದರನ ಜಾಸ್ತಿ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ. ಮತ್ತು ಅನುಕಂಪ ಆಧಾರದ ಮೇಲೆ ಎಷ್ಟೊಂದು ಜನ ಅವರ ತಾಯಂದಿರು ಸತ್ತಿದ್ದಾರೆ. ಅವ್ರಿಗೆ ಇವತ್ತಿನ ತನಕನೂ ಕೂಡ ಅವರಿಗೆ ಪ್ಲೇಸ್ ತೋರಿಸಿಲ್ಲ. ಅದರಿಂದ ಸ್ವಲ್ಪ ಅದರಲ್ಲಿ ಇರ್ತಕ್ಕಂಥ ಇವನ್ನ ಸಡಿಲ ಮಾಡಬೇಕು ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವರೆಲ್ಲ 3,000, 4,000ದಿಂದ ದುಡ್ದಿದ್ದಾರೆ. ಅವ್ರ ಮಕ್ಕಳಿಗೆ ಏನೋ ಒಂದು ದಾರಿ ಆಗುತ್ತೆ. ಸರ್ಕಾರ ಇದು ಯಾವುದ್ರ ಕಡೆಗೂ ಕೂಡ ಗಮನ ಕೊಡ್ತಾ ಇಲ್ಲ. ಆಮೇಲೆ ಸರ್ಕಾರದ ಯೋಜನೆಗಳೆಲ್ಲ ಗೃಹಲಕ್ಷ್ಮಿ ಅವೆಲ್ಲ ಮನೆಗೆ ಮುಟ್ಟಿಸಿರೋದು ಅಂಗನವಾಡಿ ಕಾರ್ಯಕರ್ತೆಯರು. ಈಗೇನೋ ಮತ್ತೆ ಸರ್ವೆ ಮಾಡಬೇಕಂತೆ, ಯಾರಿಗೆ ಆದ್ಯತೆ ಇದೆ ಅವರಿಗಷ್ಟೇ ಕೊಡಿಸ್ಬೇಕು ಅಂತ. ಅವೆಲ್ಲ ನಾವು ಮನೆಗೆ ಗ್ರೋತ್ ಲೆವೆಲಲ್ಲಿ ಮುಟ್ಟಿಸಿದ್ವಿ. ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಕೂಡ ಏನು ಹೇಳ್ತಾರೋ ಅದೆಲ್ಲ. ಇವಾಗ ಕೃಷಿ ಇಲಾಖೆಯವರು ಏನೋ ಹೇಳಿದ್ರು, ಇವತ್ತೆಲ್ಲ ಕೊಂಡಜ್ಜಿ ಒಳಗೆ ಇದೆ ಕಳಿಸ್ರಿ ಹೆಣ್ಮಕ್ಳನ್ನ ಅಂತ. ಸರ್ ಯಾವ ಕೆಲಸ ಅಂತ ಮಾಡೋದು ಸರ್? ಒಂದಲ್ಲ ಎರಡಲ್ಲ. ಆರೋಗ್ಯ ಇಲಾಖೆಯವ್ರು ಬಂದು ಕೂತ್ಕೊಳ್ತಾರೆ. ಅಪೌಷ್ಟಿಕ ಮಕ್ಕಳನ್ನ ಕಳಿಸ್ಬೇಕಾಗುತ್ತೆ ಸರ್. ನಮ್ಮ ಕೆಲಸದ ಹೊರೆ ಯಾರೂ ಕೇಳೋರಿಲ್ಲ. ದಯವಿಟ್ಟು ಸರ್ ನೀವು ಸ್ವಲ್ಪ ಜಾಸ್ತಿ ಜೋರಾಗೆ ಬರೆದು ನಮಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು.